ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಹುಬ್ಳಿ ಬ್ಲೆಂಡೆಡ್ ವಿತ್ ಮೈಸೂರು ಚಾನಲ್ಗೆ. ಇವತ್ತು ನಾನು ಸೂಪರಾಗಿರೋ ಒಂದು ಮಶ್ರೂಮ್ ಬಿರಿಯಾನಿ ಮಾಡಿ ತೋರಿಸ್ಬೇಕಂತೇಳಿ ಅಂದ್ಕೊಂಡಿನಿ ನಿಮ್ಗೆ. ಬರೀ ಹೆಂಗೆಲ್ಲ ಮಾಡಬೇಕಂತ ಒಂದೊಂದಾಗಿ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟು ನಾವಿಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ. ಆ ಮಶ್ರೂಮ್ನ ಚೆನ್ನಾಗಿ ಈ ಥರ ಸಿಪ್ಪೆ ಬಿಚ್ಚಿ ಕ್ಲೀನ್ ಮಾಡ್ಕೋಬೇಕು, ತೊಳ್ಕೊಬೇಕು. ಇನ್ನು ಮಸಾಲೆಗೆ ಒಂದು ಜಾರಿಗೆ ಇಲ್ಲಿ ನಾನು ಕೊತ್ತಂಬರಿ ಒಂದು ಕಟ್ಟು, ಆಮೇಲೆ ಪುದೀನ ಒಂದು ಇಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ನಾನು ಎರಡೇ ತೊಗೊಂಡಿದ್ದೀನಿ. ನೀವು ನೋಡಿರಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ನಮ್ಮ ಮನ್ಯಾಗ ಖಾರ ಕಡಿಮೆ ತಿಂತಾರೆ, ಅದಕ್ಕೋಸ್ಕರ ನಾನು ಎರಡೇ ಮೆಣಸಿನ್ಕಾಯಿ ತೊಗೊಂಡಿರೋದು. ಇವನ್ನೆಲ್ಲನೂ ಏನು ಮಾಡ್ಕೋಬೇಕು, ಒಂದು ಜಾರ್ಗೆ ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗೆ ಒಂದು ಹಂಗೆ ಸ್ವಲ್ಪ ತರಿಯಾಗೆ ಮಾಡ್ಕೋಬೋದು ಪೇಸ್ಟ್. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊತೀನಿ ನೋಡಿರಿ. ಈಗ ಓಕೆ, ಈಗ ಪೇಸ್ಟ್ ರೆಡಿಯಾಗಿದೆ. ಇಷ್ಟು ತರಿಯಾಗಿ ಇದ್ದರೆ ಸಾಕು. ಇನ್ನು ಅದನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊತೀನಿ. ಇನ್ನು ಅದೇ ಜಾರಿಗೆ ಒಂದು 3 ಟೊಮೆಟೊ, ನಾನು ಇಲ್ಲಿ 2 ಗ್ಲಾಸ್ ಅಷ್ಟು ಮಾಡ್ತಾಯಿದ್ದೀನಿ, ಅದಕ್ಕೆ ಇದಕ್ಕೆ 3 ಟೊಮೆಟೊ ತೊಗೊಂಡಿದ್ದೀನಿ. 3 ಟೊಮೆಟೊನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಪೇಸ್ಟ್ ಅಂದ್ರೆ ಅದೇ ಹೇಳಿದ್ನಲ್ಲ, ಫೈನಲ್ಲ, ತರಿಯಾಗಿದ್ದರೆ ಸಾಕು. ಈ ಥರ ಒಂದೊಂದು ಹೋಳು ಇದ್ರೂ ಏನು ಪರವಾಗಿಲ್ಲ, ಕಟ್ ಮಾಡಿ ಹಾಕೋ ಬದಲು ಪೇಸ್ಟ್ ಮಾಡ್ಕೊಳ್ಳೋದು. ಈಗ ಇಲ್ಲೊಂದು ಕುಕ್ಕರ್ ತೊಗೊಂಡಿನಿ. ಕುಕ್ಕರು ಕಾಯಿಸ್ಬೇಕು, ಚೆನ್ನಾಗಿ ಕಾಯಿಸಿ ಅದಕ್ಕೆ ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ರಿ. ಕಾಯತೈತಿ. ಈಗ ಮಸಾಲೆಗೆ ಇಲ್ಲಿ ನಾನು ಕಾಳು ಮೆಣಸು, ಪಲಾವ್ ಎಲೆ, ಕಲ್ಲು ಹೂವು, ಕರಿ ಏಲಕ್ಕಿ, ಒಂದು ಸ್ವಲ್ಪ ಅದು ಜಾಯಿಪತ್ರೆ, ಲವಂಗ ಒಂದು 5ರಿಂದ 6 ತೊಗೋಬೋದು, ಒಂದು ಅರ್ಧ ಇಂಚು ಚಕ್ಕಿ. ಬರ್ರಿ, ಈಗ ಕುಕ್ಕರ್ ಬಿಸಿ ಆಗೈತಿ. ಅದಕ್ಕೊಂದು 2ರಿಂದ 3 ಸ್ಪೂನು ಆಯಿಲ್ ಹಾಕ್ಕೋಬೋದು. ನಿಮ್ಗೆ ಎಷ್ಟು ನೋಡಿರಿ, ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತೈತಿ, ನಿಮ್ಗೆ ಎಣ್ಣೆ ಎಷ್ಟು ಬೇಕು ಅನ್ನೋದು. ನಾನಿಲ್ಲೊಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ ಇವೆಲ್ಲ ಮಸಾಲೆ ಐಟಮ್ಮು ಅದಕ್ಕೆ ಹಾಕ್ಬೇಕ್ರಿ. ಹಾಕಿ ಚೆನ್ನಾಗಿ ಹುರ್ಕೋಬೇಕು, ಹೊತ್ತಿಸ್ಬಾರ್ದ್ರಿ. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಅದಕ್ಕೀಗ ಒಂದು 3 ಉಳ್ಳಾಗಡ್ಡಿ ಹಾಕ್ಕೊಂಡೀನಿ ರೀ ನಾನು. ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ 3 ಹಾಕ್ಕೊಂಡೀನಿ. ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕೆಂಪಾಗೋವರೆಗೂ. ಕೆಂಪಂದ್ರೆ ಅಷ್ಟು ಪರಿ ಏನು ಜಾಸ್ತಿ ಹೊತ್ತೊಂಗೆ ಕೆಂಪೇನಲ್ಲ, ಮೀಡಿಯಮ್ ಆಗಿ ಹುರ್ಕೊಂಡ್ರೆ ಸಾಕು. ಹೊಂಬಣ್ಣ ಅಂತಾರಲ್ಲ, ಹೊಂಬಣ್ಣ ಬರೋವರೆಗೂ ಹುರ್ಕೋರಿ ಚೆನ್ನಾಗಿ. ಹಿಂಗೆ ಕೈ ಆಡಿಸ್ತಾ ಹುರ್ಕೋರಿ. ಮಶ್ರೂಮ್ ಬಿರಿಯಾನಿ ಅಂದರೆ ನಮ್ಮ ಮಕ್ಳಿಗೆ ಭಾಳ ಇಷ್ಟ ರೀ. ನಮ್ಮ ಮನ್ಯಾಗ ಯಾವಾಗ ವಾರದಾಗ ಒಂದು 2 ಸತಿ ಆದರೂ ಮಾಡೇ ಬಿಟ್ಟಿರ್ತೀನಿ ನಾನು. ಚಿಕನ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಇವೆಲ್ಲ ಭಾಳ ಇಷ್ಟ. ಈಗ ಈ ಗ್ಲಾಸ್ ಏನೈತಲ್ಲ ರೀ, ಈ ಗ್ಲಾಸಿಂದ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡೀನಿ. 2ರಿಂದ 2.5 ಗ್ಲಾಸ್ ಅಕ್ಕಿ ತೊಗೊಂಡೀನಿ. ಬಾಸ್ಮತಿ ರೈಸು, ಇಂಡಿಯಾ ಗೇಟ್ ಬಾಸ್ಮತಿ ರೈಸು ಚೆನ್ನಾಗಿ ತೊಳ್ಕೊಬೇಕ್ರಿ. ಇದನ್ನ ತೊಳ್ಕೊಂಡು ಇದಕ್ಕೆ 2.5 ಗ್ಲಾಸ್ ಅಂದರೆ ನೀವು ಒಂದು 3.5-4 ಗ್ಲಾಸ್ವರೆಗೂ ನೀರು ಹಾಕ್ಕೋಬೋದು. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಹಂಗೆ ನೀರು ಹಾಕ್ತೀವಿ. ಹಂಗೆ ನಾನು 2.5 ಗ್ಲಾಸ್ ತೊಗೊಂಡೀನಿ. ಆಮೇಲೆ ನಾನು 4 ಗ್ಲಾಸ್ ನೀರು ಹಾಕ್ಕೊಂಡೀನಿ. ಈಗ ನೋಡಿರಿ, ಇಲ್ಲಿ ಉಳ್ಳಾಗಡ್ಡಿ ಇಷ್ಟು ಕೆಂಪಾದ್ರೆ ಸಾಕು. ಈಗ ಇದಕ್ಕೆ ಮಶ್ರೂಮ್ ಕ್ಲೀನ್ ಮಾಡಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಶ್ರೂಮ್ನ ಹಾಕತ್ತೀನಿ. ಇದು ಅಷ್ಟೇ, ಮಶ್ರೂಮ್ ಚೆನ್ನಾಗಿ ಹುರಿಬೇಕ್ರಿ. ಇದು ಹುರಿದು ಅದು ಏನಾಗ್ತೈತಿ, ಮಶ್ರೂಮ್ನಾಗ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ನೀರು ಬಿಡ್ತೈತೆ ರೀ, ಸ್ವಲ್ಪ ನೀರು ಬಿಡ್ತೈತೆ. ಅದು ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕ್ರಿ. ಇದನ್ನ ನೀರೆಲ್ಲ ಹೋಗಿ ಎಣ್ಣೆ ಬಿಡ್ಬೇಕು ನೋಡ್ರಿ, ಅದು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕ್ರಿ. ಇದನ್ನು ಸ್ವಲ್ಪ ಕೈ ಆಡಿಸಿ ಮುಚ್ಚಳ ಮುಚ್ಚಿ ಇಡ್ಬೇಕ್ರಿ. ಅದೆಲ್ಲ ನೀರು ಬಿಟ್ಕೊಂಡು ಆಮೇಲೆ ಅದನ್ನ ಚೆನ್ನಾಗಿ ಕೈ ಆಡಿಸಿದ್ರೆ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕ್ರಿ ಚೆನ್ನಾಗಿ.
ನೋಡ್ಬೋದು ನೀವು ಇಲ್ಲಿ ಎಷ್ಟು ನೀರು ಬಿಟ್ಟೈತೆ ನೋಡ್ರಿ ಅದು. ಈ ನೀರೆಲ್ಲ ಹಿಂಗೆ ಬೇಕ್ರಿ, ಇದು ಹಿಂಗ್ಕೊಂಡು ಎಣ್ಣೆ ಬಿಡ್ಬೇಕು. ಸ್ವಲ್ಪ ಸೈಡಿಗೆ ಎಣ್ಣೆ ಬಿಡೋಂಗೆ ಆತಂದ್ರೆ ಅವಾಗ ಅದು ಮಶ್ರೂಮ್ ಸರಿ ಬೆಂದೈತಿ ಅಂತ ಅರ್ಥ. ನಮ್ಮ ಮನ್ಯಾಗ ನಮ್ಮ ಮಕ್ಳಿಗೆ ಮಶ್ರೂಮ್ ಅಂದ್ರೆ ಭಾಳ ಇಷ್ಟ ರೀ. ಒಂಥರ ಚಿಕನ್ ಬಿರಿಯಾನಿ ತಿಂದಂಗೆ ಆಗ್ತೈತಿ. ಇದು ಆರೋಗ್ಯಕ್ಕೂ ಭಾಳ ಒಳ್ಳೇದು ರೀ ಇದು ಮಶ್ರೂಮ್ ಸೀಸನ್ ಬಂತಂದ್ರೆ ಅಂತೂ ನಾವು ಬಿಡೋದೇ ಇಲ್ಲ. ವಾರದಾಗ 2 ಸತಿ ಮಾಡಾಬಿಟ್ಟಿರ್ತೀನಿ ನೋಡಿರಿ. ಹಿಂಗೆ ಕೈ ಆಡಿಸ್ಬೇಕು. ಈಗ ಅದು ಅವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇದು ಹಸಿಮೆಣ್ಸಿನ್ಕಾಯಿದು, ಅದನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕ್ರಿ ಇದನ್ನ. ಇದು ಅಷ್ಟು ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ವಲ್ಪ ಎಣ್ಣೆ ಬಿಡೋಂಗೆ ಆತಂದ್ರೆ ಅಲ್ಲಿ ಮಟನೂ ಕೈ ಆಡಿಸ್ಬೇಕು. ಈ ಥರ ಕೈ ಆಡಿಸ್ಬೇಕು. ಇದು ಹಸಿ ವಾಸನೆ ಹೋಗ್ಬೇಕ್ರಿ, ಇಲ್ಲಾಂದ್ರೆ ಅದು ಒಂಥರ ಅದು ಬೆಳ್ಳುಳ್ಳಿದ ವಾಸನೆ ಹಂಗೆ ಬಾಯಾಗ ಬರೋಕೆ ನಿಂತ್ಬಿಡ್ತೈತಿ. ಇದೆಲ್ಲ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಒಂದು 5 ನಿಮಿಷ, 5 ಅಲ್ರಿ, ಒಂದು 2-3 ನಿಮಿಷ ಹುರಿದ್ರೆ ಸಾಕದು ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತೈತಿ. ಈಗ ನೋಡ್ಬೋದು ನೀವು ಅಲ್ಲೇ ಎಣ್ಣೆ ಬಿಟ್ಟೈತಿ. ಈಗ ರುಬ್ಕೊಂಡಿದ್ವಲ್ರಿ ಟೊಮೆಟೊ, ಅದನ್ನ ಹಾಕ್ತೀನಿ. ಇದು ಅಷ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕ್ರಿ ಇದನ್ನ, ಟೊಮೆಟೊ ಎಲ್ಲ. ಚೆನ್ನಾಗಿ ಕೈ ಬಿಡ್ಲಾರ್ದಂಗೆ ಹುರ್ಕೋಬೇಕ್ರಿ ಇದನ್ನ. ಒಂದು 2 ನಿಮಿಷ ಬಿಡ್ರಿ ಅದನ್ನು. ನೋಡ್ಬೋದು ರೀ ನೀವು ಸೈಡಿಗೆ ಹೆಂಗೆ ಎಣ್ಣೆ ಬಿಟ್ಕೊಂಡೈತಿ. ಇಷ್ಟು ಹುರಿದ್ರೆ ಸಾಕು. ಈ ಥರ ಹುರ್ಕೋಬೇಕು. ಈಗ ಇದಕ್ಕೆ ಉಪ್ಪು ಸೇರಿಸ್ಕೋಬೇಕ್ರಿ. ನಮ್ಗೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಅದ್ರ ಪ್ರಕಾರ ಉಪ್ಪು ಹಾಕ್ಕೋಬೇಕ್ರಿ. ನಾನಿಲ್ಲಿ 2.5 ಸ್ಪೂನ್ ಹಾಕ್ಕೊಂಡೀನಿ. ನೆಕ್ಸ್ಟ್ ಅರಿಶಿನ ಹಾಕ್ಬೇಕು, ಒಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ಆಮೇಲೆ ನಾನು ಆಚಿ ಬಿರಿಯಾನಿ ಮಸಾಲ ಯೂಸ್ ಮಾಡೋದ್ರಿ ಇದಕ್ಕೆ. ಇಲ್ಲಿ ನಾನು ಒಂದು 2 ಸ್ಪೂನು, ದೊಡ್ಡ ಸ್ಪೂನಿಂದ ಆಚಿ ಬಿರಿಯಾನಿ ಮಸಾಲ ಹಾಕೀನಿ. ಇವೆಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕ್ರಿ. ಫ್ಲೇಮ್ ಕಡಿಮೆನೇ ಇಟ್ಕೋಬೇಕು, ಜೋರು ಇಟ್ಕೊಬೇಡ್ರಿ, ಹೊತ್ತು ಬಿಡ್ತೈತಿ ಕೆಳಗೆ. ತಳ ಹಿಡಿತಂದ್ರೆ ರುಚಿ ಆಗಲ್ಲ. ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಕೈ ಬಿಡ್ಲಾರಂಗೆ ಸ್ವಲ್ಪ ಇದು ಮಾಡಬೇಕು. ಈಗ ಇದಕ್ಕೊಂದು ಸ್ವಲ್ಪ ಒಂದು ಸಣ್ಣ ಹೊಟ್ಟೆಲಿಂದ ಮೊಸರು ಹಾಕ್ಕೊಂಡೀನಿ ರೀ. ಮೊಸರು ಹಾಕ್ಕೊಂಡ್ರೆ ಭಾರಿ ಸೂಪರ್ ಆಗ್ತೈತೆ. ಅದು ಟೇಸ್ಟ್ ಒಂಥರ ಏನೋ ಡಿಫ್ರೆಂಟಾಗಿ ಚಲೋ ಬರ್ತೈತೆ ರೀ. ಟ್ರೈ ಮಾಡಿ ನೋಡಿರಿ, ಮೊಸರು ಹಾಕ್ಕೋರಿ. ನೀವು ಮೊಸರು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ನಮಗೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತೇಳಿ ನಾವೊಂದು ಸಣ್ಣ ಹೊಟ್ಟೆಯಿಂದ ಮೊಸರು ಹಾಕ್ಕೊಂಡೀನಿ. ಇದು ಅಷ್ಟೇ ಒಂದು ಸ್ವಲ್ಪ ಸೈಡಿಗೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಅದನ್ನ ಬೇಯಾಗಿ ಬಿಡ್ಬೇಕ್ರಿ. ಬೆಂದೈತ್ರಿ ಅದು. ಅದಕ್ಕೆ ತೊಳೆದು ಅದಕ್ಕೆ 4 ಗ್ಲಾಸ್ ನೀರು ಹಾಕಿ ನಾನು ನೆನೆಯಾಕೆ ಇಟ್ಟಿದ್ದೆ ಅಕ್ಕಿನ. ಅದು ನೀರು ಸಮೇತನ ಅಕ್ಕಿ ಹಾಕತ್ತೀನಿ ರೀ ಇದಕ್ಕೀಗ. ಅಕ್ಕಿ ಹಾಕ್ಕೊಂಡೇನಿ ರೀ. ಕೈ ಆಡಿಸಿ ಉಪ್ಪಾಗಿತ್ತೋ ಇಲ್ಲೋ ರುಚಿ ಚೆಕ್ ಮಾಡ್ಕೊರಿ. ಉಪ್ಪಾಗಿಲ್ಲ ಅಂದ್ರೆ ನೀವು ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು. ಖಾರ ಇಷ್ಟಪಡೋರು ಒಗ್ಗರಣೆ ಒಳಗೆ ಒಣ ಖಾರನೂ ಸೇರಿಸ್ಕೋಬೋದು. ಆದರೆ ನಮ್ಮ ಮನ್ಯಾಗ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಖಾರ ಎಕ್ಸ್ಟ್ರಾ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆಲ್ಲ ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ರೀ, ಅದಕ್ಕೆ ಉಪ್ಪು ಹಾಕ್ಕೊಂಡೆ ನಾನು. ಈಗ ಲಿಡ್ ಮುಚ್ಚಿ ಒಂದು 3 ವಿಸಿಲ್ ಹೊಡೆಸ್ಕೊಂಡ್ರೆ ಸೂಪರಾಗಿರೋ ಮಶ್ರೂಮ್ ಬಿರಿಯಾನಿ ರೆಡಿ ಆಗೈತೆ ನೋಡಿರಿ. ದಯವಿಟ್ಟು ಒಂದು ಸತ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದೈತಿ ಅಂತ ನಿಮ್ಮ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ನಿಮ್ಮ ಮನ್ಯಾಗ ಯಾರ್ಯಾರೆಲ್ಲ ಇಷ್ಟಪಟ್ರು ಅನ್ನೋದನ್ನೆಲ್ಲ ನನ್ನ ಜೊತೆ ಹಂಚ್ಕೋರಿ ಕಮೆಂಟ್ ಮೂಲಕ. ನಮ್ಮ ಮನ್ಯಾಗಂತೂ ನಮ್ಮ ಮಕ್ಕಳು ಭಾಳ ಇಷ್ಟಪಡ್ತಾರೆ. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಇದು ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಅಂದರೆ. ನೋಡಿರಿ, ಈ ಮಶ್ರೂಮ್ ಬಿರಿಯಾನಿ ಸೈಡ್ ಸೌತೆಕಾಯಿ, ಆಮೇಲೆ ಮೊಸರು ಪಚಡಿ, ಒಂದು 2 ಹೋಳು ಸೌತೆಕಾಯಿ ಇಟ್ಕೊಂಡು ತಿಂದ್ರೆ ಸೂಪರಾಗಿರ್ತೈತೆ ರೀ. ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ
ಹೆಂಗೆ ಬಂದೈತಿ ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿರಿ. ಧನ್ಯವಾದ.